ಮಹಾಪ್ರಭು, ನಿಮ್ಮ ಜೊತೆಯಲ್ಲಿ ಸಾವಿರಾರು ಮಹಾಸೂರರಾದ ರಾಕ್ಷಸ ವೀರರಿರುವಾಗ ನೀವು ಅಂಜುವ ಅಗತ್ಯವೇ ಇಲ್ಲ ಮಹಾಪ್ರಭು. ಪ್ರಭುಗಳೇ, ನಿಮಗೆ ಈ ಯುದ್ಧದಲ್ಲಿ ಶ್ರಮ ಪಡುವ ಅಗತ್ಯವಿಲ್ಲ. ತಾವು ನಿಶ್ಚಿಂತೆಯಿಂದ ಅರಮನೆಯಲ್ಲೇ ಇರಿ. ಮಹಾಬಾಹು, ನಿಮ್ಮ ಪುತ್ರನೂ ಆದ ಇಂದ್ರಜಿತನು ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿ ವಿಜಯವನ್ನು ಸಾಧಿಸಬಲ್ಲ. ಪರಮೇಶ್ವರನನ್ನು ಕುರಿತು ಘನಾದ ಯಜ್ಞವನ್ನು ಮಾಡಿ ವಿಶೇಷವಾದ ವರವನ್ನು ಪಡೆದ ನಿಮ್ಮ ಮಗನಾದ ಇಂದ್ರಜಿತ್ ಇರುವಲ್ಲಿ ನೀವೇಕೆ ಚಿಂತಿಸುವಿರಿ ಮಹಾಪ್ರಭು? ಮಹಾಪ್ರಭು, ನಮ್ಮ ಇಂದ್ರಜಿತು ದೇವರಾಜನಾದ ಇಂದ್ರನನ್ನೇ ಲಂಕೆಗೆ ಸೆರೆ ಹಿಡಿದು ತಂದ. ಪಿತಾಮಹನಾದ ಬ್ರಹ್ಮದೇವನ ಆದೇಶದಿಂದ ತಾನೇ ಇಂದ್ರನನ್ನು ಅವನನ್ನು ಮುಕ್ತಗೊಳಿಸಿತ್ತು. ಅದಕ್ಕಾಗಿ ಈ ಮಹತ್ ಕಾರ್ಯಕ್ಕಾಗಿ ನಮ್ಮ ಇಂದ್ರಜಿತುವನ್ನೇ ಕಳಿಸಿಕೊಡಿ ಪ್ರಭು. ನೀನೇಕೆ ಸುಮ್ಮನಾದ ರಾಕ್ಷಸ ವೀರ? ವಿಭೀಷಣ ಹೊರಗಿನವನಲ್ಲ, ನನ್ನ ಸಹೋದರ. ಲಂಕೆಯ ಹಿತಕ್ಕಾಗಿ ಏನಾದರೂ ಸಲಹೆಯನ್ನು ನೀಡುತ್ತಾನೆ. ಅದನ್ನು ಸ್ವೀಕರಿಸುವುದು ಬಿಡುವುದು ನನಗೆ ಮಾತ್ರ ಸೇರಿದ್ದು. ನೀನು ಮುಂದುವರಿಸು. ನಮ್ಮ ಅಭಿಪ್ರಾಯ ಇಷ್ಟೇ ಪ್ರಭು. ಆ ವಾನರ ಸೈನ್ಯ ಸಹಿತವಾಗಿ ಆ ಮಾನವ ರಾಮನನ್ನು ನಮ್ಮ ಇಂದ್ರಜಿತು ಒಬ್ಬನೇ ನಾಶ ಮಾಡಬಲ್ಲನು. ಆದ್ದರಿಂದ ಆ ವಾನರರ ಮತ್ತು ಮಾನವರ ಆಕ್ರಮಣಕ್ಕೆ ನೀವು ಕಿಂಚಿತ್ತು ಚಿಂತಿಸಬೇಕಾಗಿಲ್ಲ ಪ್ರಭು. ಜಯ ಖಂಡಿತ ನಿಮ್ಮದೇ. ಭಲೆ ಭಲೆ, ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೇಳಿ ನನಗೆ ಅತೀವ ಸಂತಸವಾಗಿದೆ. ನನ್ನ ನಿರ್ಧಾರಕ್ಕೆ ನಿಮ್ಮೆಲ್ಲರ ಬೆಂಬಲ ದೊರೆತಂತಾಗಿದೆ. ಇಂದಿಗೆ ಈ ಸಭೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅಗ್ರಜ, ಈ ಸಭೆಯಲ್ಲಿ ಬುದ್ಧಿವಂತರು ಪ್ರಾಜ್ಞರು ಇನ್ನೂ ಹಲವರಿದ್ದಾರೆ. ಅವರೆಲ್ಲರ ಅಭಿಪ್ರಾಯಗಳನ್ನು ಕೇಳಬೇಕು. ಅಂದರೆ ಪ್ರಾಜ್ಞನಾದ ನೀನು ನಿನ್ನ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲಿಗೆ ಬಂದಿರುವಂತಿದೆ? ಹೌದು, ಅದು ನನ್ನ ಪರಮ ಕರ್ತವ್ಯವೆಂದು ಭಾವಿಸಿ ಬಂದಿದ್ದೇನೆ. ಆಗಲೇ ನಿನ್ನ ಸಲಹೆಯನ್ನು ಕೇಳೋಣವಂತೆ. ಆದರೆ ಈ ಸಭೆಯಲ್ಲ, ಮುಂದಿನ ಸಭೆಯಲ್ಲಿ. ಅಗ್ರಜ, ದಯಮಾಡಿ ನನ್ನ ಮಾತನ್ನು ಕೇಳಲೇಬೇಕು. ಆಗಲಿ, ವಿಭೀಷಣನ ಸಲಹೆಯಂತೆ ಸಭೆಯನ್ನು ಮುಂದುವರಿಸೋಣ. ಪ್ರಹಸ್ತ, ನಿಕುಂಭ, ದುರ್ಮುಖ, ವಜ್ರದಂಷ್ಟ್ರ, ವಜ್ರಹ, ನಿಮ್ಮೆಲ್ಲರ ಅಭಿಪ್ರಾಯವನ್ನು ನಾನು ಕೇಳುತ್ತೇನೆ. ಅಲ್ಲವೇ ವಿಭೀಷಣ? ಆಗಬಹುದು, ಅವರೇ ಮೊದಲು ಹೇಳಲಿ. ಮಹಾಪ್ರಭು, ದೇವದಾನವ ಗಂಧರ್ವರನ್ನು ಪಿಶಾಚ ಪಕ್ಷಿ ಸರ್ಪಗಳನ್ನು ಪರಾಜಯಗೊಳಿಸಲು ನಾವು ಸಮರ್ಥರಾಗಿದ್ದೇವೆ. ಹೀಗಿರುವಾಗ ಆ ವಾನರಿಗೆ ನಾವು ಆತಂಕ ಪಡುವ ಕಾರಣವೇ ಇಲ್ಲ. ಮಹಾಪ್ರಭು, ನಾವು ಶತ್ರುವಿನ ನಿರೀಕ್ಷೆ ಇಲ್ಲದೆ ನಿರಾತಂಕವಾಗಿದ್ದಂಥ ಸಂದರ್ಭದಲ್ಲಿ ಆ ಹನುಮಂತ ನಮ್ಮನ್ನು ವಂಚಿಸಿದ. ಇಲ್ಲವಾದರೆ ಆ ಕಪಿ ಇಲ್ಲಿಂದ ಜೀವಂತವಾಗಿ ಹೋಗಲು ಸಾಧ್ಯವಿತ್ತೆ ಮಹಾಪ್ರಭು. ಇಂದು ನಾಳೆ ಎಂದೆಂದಿಗೂ ಆ ವಾನರರಿಂದ ನಿಮಗೆ ಆಪತ್ತು ಸಂಭವಿಸಿದಂತೆ ಮಾಡುತ್ತೇನೆ. ವಾನರರು ಬಂದಿರುವುದು ದುರಾಕ್ರಮಣಕ್ಕೆ, ಅದು ಅಕ್ಷಮ್ಯ. ಇದು ನಮಗೆ, ನಿಮಗೆ ಹಾಗೂ ಇಡೀ ರಾಕ್ಷಸ ಕುಲಕ್ಕೆ ಮಾಡಿರುವಂತಹ ಅಪಮಾನ. ಪ್ರಭುಗಳು ಅಪ್ಪಣೆ ಕೊಟ್ಟರೆ
ನಾವೀಗಲೇ ಹೋಗಿ ಆ ವಾನರರನ್ನು ಸಮುದ್ರದಲ್ಲಿ ಮುಳುಗಿಸಿ ನಿಶ್ಶೇಷ ಮಾಡಿ ಬರುತ್ತೇವೆ. ಮಹಾಪ್ರಭು, ಮಹಾವೀರನೆನಿಸಿಕೊಂಡ ರಾಮ ಲಕ್ಷ್ಮಣರಿರುವಾಗ ಆ ವಾನರರ ಬಗ್ಗೆ ನಾವೇಕೆ ಯೋಚಿಸಬೇಕು? ರಾವಣೇಶ್ವರ, ನೀವೀಗಲೇ ನನಗೆ ಅಪ್ಪಣೆ ಕೊಡುವುದಾದರೆ ನಾನೀಗಲೇ ಹೋಗಿ ಆ ವಾನರ ವೀರರನ್ನು ಕೊಂದು ಬರುತ್ತೇನೆ. ಬೇಕಾದಾಗ ಬೇಕಾದ ರೂಪಧಾರಣೆ ಮಾಡಬಲ್ಲ ಸಾವಿರಾರು ಮಂದಿ ರಾಕ್ಷಸರು ನಮ್ಮಲ್ಲಿದ್ದಾರೆ. ಯಾರಾದರೂ ಒಬ್ಬರು ಮಾನವ ರೂಪವನ್ನು ಧರಿಸಿ ರಾಮನ ಬಳಿಗೆ ಹೋಗಿ ನಿನ್ನ ತಮ್ಮನಾದ ಭರತನೇ ನಮ್ಮನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಬೇಕು. ಆಗ ರಾಮ ವಾನರ ಸೈನ್ಯವರನ್ನೇ ಇಲ್ಲಿಗೆ ಬರುತ್ತಾನೆ. ಆಗ ನಾವು ನಮ್ಮ ಭಯಂಕರ ಆಯುಧಗಳಿಂದ ಆ ರಾಮ ಲಕ್ಷ್ಮಣರನ್ನು ಅವರ ವಾನರ ಸೈನ್ಯವನ್ನು ನುಚ್ಚುನೂರು ಮಾಡಿಬಿಡೋಣ. ಕುಂಭಕರ್ಣ ಪುತ್ರ ನಿಕುಂಭ, ನಿನ್ನ ಅಭಿಪ್ರಾಯವನ್ನು ತಿಳಿಸು. ತಂದೆ, ನನ್ನದೊಂದೇ ಮಾತು, ನೀವೆಲ್ಲರೂ ನಿರ್ಭಯವಾಗಿ ಸುರಕ್ಷಿತವಾಗಿರಿ. ನಾನೊಬ್ಬನೇ ಶತ್ರುಗಳನ್ನು ಧ್ವಂಸ ಮಾಡಿ ಆ ರಾಮ ಲಕ್ಷ್ಮಣರನ್ನು ಸಂಹರಿಸುತ್ತೇನೆ. ಭಲೆ 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 ನಿಕುಂಭ. ಲಂಕೇಶ್ವರ, ಈ ಲಂಕೆಯ ಹಿತದೃಷ್ಟಿಯಿಂದ, ಈ ಲಂಕೆಯಲ್ಲಿರುವ ಎಲ್ಲರ ಹಿತದೃಷ್ಟಿಯಿಂದ ನನ್ನ ಸಹೋದರನು ಲಂಕಾಧಿಪತಿಯಾದ ನಿನ್ನ ಶ್ರೇಯವಿಲಾಸಗಾಗಿ ಕೆಲವು ಮಾತುಗಳನ್ನು ಹೇಳಲು ಅಪ್ಪಣೆ ಕೊಡಬೇಕು. ಲಂಕೆಯ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವ ಅವಕಾಶವಿರುವಾಗ ನನ್ನ ಸೋದರನಾದ ನಿನಗಿಲ್ಲವೇ ವಿಭೀಷಣ, ನಿನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸು. ಅಗ್ರಜ, ಸಾಮ ದಾನ ಭೇದಗಳು ಸಫಲವಾಗದಿದ್ದರೆ ದಂಡವನ್ನು ಕಡೆಯಲ್ಲಿ ಬಳಸಬೇಕೆಂದು ನೀತಿಶಾಸ್ತ್ರವನ್ನು ಬಲ್ಲವರು ಹೇಳುತ್ತಾರೆ. ಶತ್ರುಗಳು ಸಮುದ್ರದ ಆ ದಡದಲ್ಲಿ ಬಂದು ಆಕ್ರಮಣ ಮಾಡಲು ಆತರ ಪಡುತ್ತಿರುವ ಈ ಸಂದರ್ಭದಲ್ಲಿ ನೀತಿ ಪಾಠವನ್ನು ಸ್ಮರಿಸುವುದು ವಿವೇಕವೋ ಮೂರ್ಖತನವೋ? ಸರಿ, ಮುಂದೆ ಹೇಳು. ಅಗ್ರಜ, ನೀತಿ ಬಲ್ಲವನು ಅಜಾಗರೂಕನಾದ ಶತ್ರುವಿನ ಮೇಲೆ ಪರಾಕ್ರಮ ತೋರುತ್ತಾನೆ, ಇತರ ಶತ್ರುಗಳಿಂದ ಆಕ್ರಮಣಕ್ಕೊಳಗಾದವನ ಮೇಲೆ ಪರಾಕ್ರಮ ತೋರುತ್ತಾನೆ, ಅಥವಾ ದೈವಿಕ ಆಪತ್ತುಗಳಿಗೆ ಒಳಗಾದವನ ಮೇಲೆ ಪರಾಕ್ರಮ ತೋರುತ್ತಾನೆ. ಆದರೆ ಈಗ ಅಂಥ ಪ್ರಸಂಗವಿಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ ವಿಭೀಷಣ? ದುರ್ಬಲನಾದವನ ಮೇಲೆ ಪರಾಕ್ರಮ ತೋರಿಸಿದರೆ ಮಾತ್ರ ಗೆಲುವು ಎಂದು ನಿನ್ನ ಅಭಿಪ್ರಾಯವೇ? ಅಗ್ರಜ, ನೀನು ಶತ್ರು ಎಂದು ಭಾವಿಸಿರುವ ಆತ ಮಹಾಪ್ರಬಲನೆಂದು ನಿನಗೆ ನೆನಪು ಮಾಡಿಕೊಡುತ್ತಿದ್ದೇನೆ. ಶ್ರೀರಾಮನು ಅಜಾಗರೂಕನಾದ ಶತ್ರುವಲ್ಲ. ಆತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಸೇನಾ ಸಹಿತವಾಗಿ ಬಂದಿದ್ದಾನೆ. ಕೇವಲ ಕ್ರೋಧದಿಂದ ಅವನು ಯುದ್ಧಕ್ಕೆ ಬಂದವನಲ್ಲ, ಸಕಾರಣವಾಗಿ ಸಮರ್ಥರ ಸಹಕಾರದೊಂದಿಗೆ ಆಗಮಿಸಿದ್ದಾನೆ. ಸ್ವತಃ ಮಹಾಪರಾಕ್ರಮಿಯಾದ ಶ್ರೀರಾಮನನ್ನು ಪರಾಜಯಗೊಳಿಸುವುದು ಅಸಾಧ್ಯ. ವಿಭೀಷಣ, ಇನ್ನೂ ಯುದ್ಧವೇ ಆರಂಭವಾಗಿಲ್ಲ. ಶತ್ರುವು ನಮಗಿಂತ ಪ್ರಬಲನೆಂದು ಹೇಗೆ ನಿರ್ಧಾರ ಮಾಡಿದೆ? ಅಗ್ರಜ, ಯುದ್ಧ ಮಾಡಿಯೇ ರಾಮ ಪ್ರಬಲನೆಂದು ತಿಳಿಯಬೇಕಾಗಿಲ್ಲ. ರಾಮಚಂದ್ರ ಈ ಹಿಂದೆ ತೋರಿದ ಪರಾಕ್ರಮಗಳು ನಮಗೆ ಎಚ್ಚರಿಕೆಯಾಗಿರಬೇಕು. ಅವನ ದೂತ ಹನುಮಂತ ಈ ಲಂಕೆಯಲ್ಲಿ ಮಾಡಿದ ಸಾಹಸಗಳನ್ನು ನಾವು ಗಮನಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ 100 ಯೋಜನ ವಿಸ್ತಾರದ ಸಾಗರವನ್ನು ದಾಟಿ ಆ ಹನುಮಂತ ಈ ಲಂಕೆಗೆ ಬರುವನೆಂದು ಯಾರು ಊಹೆ ಮಾಡಿದ್ದರು? ಅನಿರೀಕ್ಷಿತವಾದ ಚಂಡಮಾರುತದಂತೆ ಬಂದು ಕಪಿಯ ಚಾಪಲ್ಯವನ್ನು ತೋರಿಸಿ ದಾಂಧಲೆ ಮಾಡಿದ ಆ ಕಪಿಯ ಕಾರ್ಯದ ಮೇಲೆ ರಾಮನ ಪರಾಕ್ರಮವನ್ನು ಅಳೆಯಬೇಡ. ಇದು ಅನಿರೀಕ್ಷಿತ ಚಂಡಮಾರುತವಲ್ಲ, ನಿರೀಕ್ಷಿತ ಚಂಡಮಾರುತ. ಕೇವಲ ಒಬ್ಬ ವಾನರನು ಇಷ್ಟೆಲ್ಲ ಅನಾಹುತಗಳನ್ನು ಮಾಡಬಹುದಾದರೆ ಕೋಟಿ ಕೋಟಿ ವಾನರರು ಬಂದರೆ ಎಷ್ಟೆಲ್ಲ ಅನಾಹುತಗಳನ್ನು ಮಾಡಬಹುದು ಎಂಬ ಎಚ್ಚರಿಕೆಯನ್ನು ಹೇಳಿ ಹೋಗಿದ್ದಾನೆ. ಅದರಂತೆ ಈಗ ಅವರೆಲ್ಲರೂ ಬಂದು ಸೇರಿದ್ದಾರೆ. ನಮ್ಮ ಬಳಿಯೂ ಕೋಟಿ ಕೋಟಿ ರಾಕ್ಷಸ ಸೈನ್ಯವಿದೆ. ಆತುಳ ಪರಾಕ್ರಮಿಗಳಾದ ಹಲವಾರು ರಾಕ್ಷಸ ವೀರರಿದ್ದಾರೆ. ಅಗ್ರಜ, ಶಸ್ತ್ರಾಸ್ತ್ರ ನಿಪುಣತೆಯ ಮೇಲಿನಿಂದಲೇ ಬಲ ಪರಾಕ್ರಮಗಳನ್ನು ನಿರ್ಧರಿಸಲಾಗುವುದಿಲ್ಲ. ಧರ್ಮದ ಬಲವೂ ಮುಖ್ಯವಾಗುತ್ತದೆ. ಧರ್ಮದ ಬೆಂಬಲವಿದ್ದ ಸೈನ್ಯದ ಬಲವೂ ಹೆಚ್ಚಾಗುತ್ತದೆ.
ಅದರ ಜಯದ ಸಾಧ್ಯತೆಯೇ ಹೆಚ್ಚಾಗಿರುತ್ತದೆ. ಅಂದರೆ ರಾಮನು ನನಗಿಂತ ಪರಾಕ್ರಮಿ ಎಂದು ನಿನ್ನ ಭಾವನೆಯೇ? ಹೌದು ಅಗ್ರಜ, ಏಕೆಂದರೆ ರಾಮನ ಧರ್ಮಪತ್ನಿಯನ್ನು ನೀನು ಅಪಹರಿಸಲು ಅವನು ನಿನಗೆ ಯಾವ ಅಪರಾಧ ಮಾಡಿದ್ದ? ಅವನು ನಮ್ಮ ದಾಯಾದಿಗಳಾದ ಖರದೂಷಣರನ್ನು ಸಂಹರಿಸಿದ್ದು ಯಾವ ಧರ್ಮದ ಬೆಂಬಲದಿಂದ? ಕೊಲ್ಲಲು ಬಂದವನಿಂದ ಆತ್ಮರಕ್ಷಣೆ ಮಾಡಿಕೊಳ್ಳುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಖರದೂಷಣರ ಸಾವು ಆ ಕಾರಣದಿಂದ ಸಂಭವಿಸಿದ್ದ ಹೊರತು ಶ್ರೀರಾಮ ಅವರನ್ನು ವಿನಾಕಾರಣ ಕೊಲ್ಲಲಿಲ್ಲ. ಆದರೆ ಏ ರಾವಣ, ಆ ಖರದೂಷಣರಷ್ಟು ದುರ್ಬಲನಲ್ಲ ಎಂಬುದು ಆ ರಾಮನಿಗೆ ತಿಳಿದಿಲ್ಲ. ಅಧರ್ಮದಿಂದ ಈಗಾಗಲೇ ನೀನು ದುರ್ಬಲನಾಗಿರುವುದು ನಿನಗೇ ಕಾಣುತ್ತಿಲ್ಲ ಅಗ್ರಜ. ಯಾವುದು ಅಧರ್ಮ? ಪರಸ್ತ್ರೀಯರ ಅಪಹರಣ ಅಧರ್ಮ. ಅದು ಪಾಪ ಕಾರಣ, ಆತ್ಮವಿನಾಶಕ, ಅಪಕೀರ್ತಿಗೆ ಮೂಲ. ವಿವೇಚನ, ಮುಗಿದು ಹೋದ ವಿಷಯಗಳ ಬಗ್ಗೆ ಚರ್ಚಿಸಲು ನಾವೆಲ್ಲೇ ಸಭೆ ಸೇರಿಲ್ಲ. ಈಗ ಆಕ್ರಮಣ ಮಾಡಲು ಬಂದಿರುವ ಶತ್ರುವನ್ನು ಹೇಗೆ ನಿಗ್ರಹಿಸಬೇಕು ಎಂಬುದನ್ನು ಚರ್ಚಿಸಲು ಸೇರಿದ್ದೇವೆ. ಅದೇ ಉದ್ದೇಶದಿಂದಲೇ ನಾನು ಹೇಳುತ್ತಿರುವುದು. ನಮ್ಮ ರಾಕ್ಷಸ ಕುಲ ಉಳಿಯಬೇಕಾದರೆ, ಈ ಲಂಕೆ ನಾಶವಾಗದಿರಬೇಕಾದರೆ, ಅಪಕೀರ್ತಿಗೆ ಗುರಿಯಾಗದಿರಬೇಕಾದರೆ ನಿನ್ನನ್ನು ಸೇರಿ ನಮ್ಮ ಮಹಾ ರಾಕ್ಷಸ ವೀರರು ಮೃತ್ಯುವಶವಾಗುವುದನ್ನು ತಡೆಯಬೇಕಾದರೆ ಈ ಯುದ್ಧ ಪ್ರಯತ್ನವನ್ನು ನಿಲ್ಲಿಸಬೇಕು. ಧರ್ಮಾತ್ಮನು ಮಹಾಪರಾಕ್ರಮಿಯಾದ ಶ್ರೀರಾಮನಿಗೆ ಸೀತೆಯನ್ನು ಒಪ್ಪಿಸುವುದು ವಿವೇಕವೆಂದು ನನ್ನ ದುರಭಿಪ್ರಾಯ. ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ. ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ. ಮಾಯಾಮೃಗವ ಕಂಡಂದು ಮರೆಯಾದ ಸೀತೆ, ದುರ್ಗರಾಕ್ಷಸನಿಗೆ ಸೆರೆಯಾದ ಸೀತೆ. ಅಶೋಕವನದಿ ಶೋಕದಲ್ಲಿರುವ ಸೀತೆ, ಚೂಡಾಮಣಿ ರೂಪದಿ ಕಂಡರೆ ರಾಮಗೆ. ಸಹೋದರ, ಒಂಟಿಯಾಗಿ ಕುಳಿತು ಏನನ್ನು ಯೋಚಿಸುತ್ತಿರುವೆ? ಮುಂದೆ ನಡೆಯಬಹುದಾದ ಸಮರವನ್ನು ಉತ್ಸಾಹದಿಂದ ನಿರೀಕ್ಷಿಸಬೇಕಾದ ನೀನು ವ್ಯಾಕುಲ ಚಿತ್ತನಾಗುವುದು ಉಚಿತವಲ್ಲ. ಏನು ಚಿಂತೆ ಹೇಳು ಸಹೋದರ. ಸಾಮಾನ್ಯವಾದ ಶೋಕವಾದರೆ ಕಾಲ ಕಳೆದಂತೆ ಅದು ದೂರವಾಗುತ್ತದೆ ಲಕ್ಷ್ಮಣ. ಆದರೆ ಪತ್ನಿ ವಿಯೋಗದ ನನ್ನ ಶೋಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಲೇ ಇದೆ. ಸಹೋದರ, ಆ ಶೋಕ ಅಂತ್ಯವಾಗುವ ಕಡೆಯ ಘಟ್ಟದಲ್ಲಿದ್ದೇವೆ. ಅತ್ತಿಗೆಯನ್ನು ಕಾಣಲು ಹೆಚ್ಚು ಸಮಯವಿಲ್ಲವೆಂದು ತಿಳಿದು ಸಮಾಧಾನ ತಂದೆವು. ನಾವು ನಮ್ಮ ಗುರಿಗೆ ಹತ್ತಿರ ಬಂದಿದ್ದೇವೆ.
ನನ್ನ ಸೀತೆ ನಮಗೆ 100 ಯೋಜನೆಗಳ ದೂರದಲ್ಲಿದ್ದಾಳೆ ಲಕ್ಷ್ಮಣ. ನನ್ನ ಪತ್ನಿ ಅಪಹೃತಳಾದ ಎಂಬ ದುಃಖ ಒಂದು ಪಟ್ಟಾದರೆ, ಅವಳು ಇಷ್ಟು ಕಾಲ ನನ್ನಿಂದ ದೂರವಿದ್ದಾಳೆ ಎಂಬ ದುಃಖ 100 ಪಟ್ಟು ಅಧಿಕವಾಗಿದೆ ಲಕ್ಷ್ಮಣ. ಆ ದುಃಖ ನಿವಾರಣೆಯಾಗುವ ಮುಹೂರ್ತ ಸಮೀಪಿಸಿದೆ ಎಂದು ಸಮಾಧಾನ ತಂದುಕೊಳ್ಳಲೇಬೇಕು ಸಹೋದರ. ಹೌದು ಲಕ್ಷ್ಮಣ, ನಾನು ಈಗ ಸಮಾಧಾನ ತಂದುಕೊಂಡು ಕಾರ್ಯಪ್ರವೃತ್ತನಾಗಬೇಕು. ಎಲೆ ವಾಯುದೇವನೇ, ನನ್ನ ಸೀತೆ ಇರುವ ಕಡೆಗೆ ಬೀಸಿ ಹೋಗಿ ನನ್ನ ಪ್ರೇಮದಿಂದ ಅವಳನ್ನು ಸ್ಪರ್ಶಿಸು. ಅವಳ ದೇಹದ ಸುಗಂಧವನ್ನು ಹೊತ್ತು ತಂದು ನನಗೆ ಸಂತೋಷಗೊಳಿಸು. ನನ್ನ ಸೀತೆ ಅಲ್ಲಿದ್ದರು, ನಾನು ಇಲ್ಲಿದ್ದರು, ನಮ್ಮಿಬ್ಬರನ್ನು ಒಂದೇ ಭೂಮಿಯು ಧಾರಣೆ ಮಾಡಿದೆ. ನನ್ನ ಸೀತೆ ಜೀವಂತವಾಗಿರುವಳೆಂಬ ವಾರ್ತೆಯನ್ನು ಪ್ರಿಯನಾದ ಹನುಮಂತ ತಂದ ಮೇಲೆ ನಾನು ಜೀವಿಸಲು ಸಾಧ್ಯವಾಗಿದೆ ಲಕ್ಷ್ಮಣ, ಸಾಧ್ಯವಾಗಿದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.